ನಾನು ಅವಾಗ ಫೋಟೋ ತೆಕ್ಕೊಂಡೆ. ಸೊ ಈ ಬಸ್ನ ನಾನು ಈ ಕಡೆ ಚೆಕಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ ನೆನಪು ನನಗಿತ್ತು. ನಾನು ನಂಬರ್ ಅವಾಗ್ಲೂ ತಗೊಂಡು ಇಟ್ಕೊಂಡಿದ್ದೆ. ಸೊ ಒಂದೇ ನಂಬರ್ 2 ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಗಾಡಿನ ನಾನು ಅವಾಗ ಹಿಡಿನಿಲ್ಲ. ಯಾಕಂದರೆ 2 ಅಟ್ ಅ ಟೈಮ್ ಹಿಡಿಬೇಕು, ಒಂದು ಹಿಡಿದ್ರೆ ಒಂದು ಮಿಸ್ ಆಗುತ್ತೆ ಅಂತ ನಾನು ಹಿಡಿನಿಲ್ಲ. ನೈಟ್ ಏನು ಮಾಡಿದೆ, ನಾನು ಚೆಕಿಂಗ್ ಮಾಡಿದೆ, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ, ಹೋಗಿದ್ದು ವಾಪಸ್ ಬರಲೇಬೇಕಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಅವಾಗ ನಾನು ಮುನಿಕೃಷ್ಣ ಸರ್ಗೂ ಫೋನ್ ಮಾಡಿ ಈ ಥರ ಇದೆ ಅಂತೇಳಿ ಮಾಹಿತಿ ತಿಳಿಸಿದ್ದೆ. ಆಮೇಲೆ ಆ ಕಡೆ ಬರ್ಬೇಕಾದ್ರೆ ಈ ಬಸ್ನ ನಾನು ಫಾಲೋ ಮಾಡ್ಕೊಂಡು ಬಂದ್ವಿ. ಫಾಲೋ ಮಾಡ್ಕೊಂಡು ಬಂದಾಗ ಅದು ಏನಾಯಿತು, ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ಯಾಸೆಂಜರ್ಸ್ನ ಕರ್ಕೊಂಡು ಬಂದಿದ್ರು. ಅಲ್ಲಿ ಅವ್ರು ಇಳಿಸ್ತಾ ಇದ್ರು. ಅವಾಗ ಈ ಗಾಡಿನ ತಗೊಂಡೆ. ಈ ಗಾಡಿ ಬಂದು ವಿಕೋಟ ಕಡೆಯಿಂದನೂ ಬಂದು ಕೋಟಿಲಿಂಗೇಶ್ವರನ ದಾಟ್ತಾ ಇತ್ತು. ಸೊ ಅಟ್ ಎ ಟೈಮ್ ನನಗೆ 2 ಗಾಡಿಗಳನ್ನು ಕೂಡ ಆ ರೋಡಲ್ಲೇ ಒಂದು 1/2 hour 45 minutes ಒಳಗೆ 2 ಗಾಡಿಗಳನ್ನ ನಾನು ಪಿಕ್ ಮಾಡಿಕೊಂಡೆ ಸರ್. ಒಂದು ನಂಬರ್ ಇದೆ ನೋಡಿ ಬಸ್ಸು, ಅದು ಸೇಮ್ ನಂಬರ್ ಇದೆ. 2 ಒಂದೇ ನಂಬರಲ್ಲಿ ಓಡಾಡ್ತಿದೆ. ಸೊ ನಾವು ಇದು ಚೆಕ್ ಮಾಡಿದಾಗ ಒಂದು ಬಸ್ ಚಾಸಿ ನಂಬರ್ ಹಾಕಿ ಚೆಕ್ ಮಾಡಿದ್ರೆ ಆ ನಂಬರು ಬೇರೆ ಯಾವುದೋ ನಂಬರ್ ತೋರಿಸುತ್ತೆ. K55 ಅನ್ನೋ ಗಾಡಿನ ನಂಬರ್ ತೋರಿಸುತ್ತೆ. ಹಾಗಾಗಿ ನಾವು ಇದನ್ನ ಹಿಡಿದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನೂ ಯಾರು ಓನರ್ಗಳು ಬಂದಿಲ್ಲ. ಇದ್ರದ್ದು ಡ್ರೈವರ್ಗಳು ಯಾವುದು ರೆಕಾರ್ಡ್ಸ್ ಏನು ಕೊಟ್ಟಿಲ್ಲ, ತೋರಿಸಿಲ್ಲ. ಗಾಡಿ ಬಿಟ್ಟರು ಓಡೋದ್ರು, ಸೈನ್ ಕೂಡ ಮಾಡಿಲ್ಲ. ರಿಜೆಕ್ಟೆಡ್ ಟು ಸೈನ್ ಇನ್ ದಿ ಚೆಕ್ ರಿಪೋರ್ಟು. ಸೊ ನಾವು ಅದನ್ನು ಇವಾಗ ಓನರ್ಗೆ ನೋಟಿಸ್ ಕೊಡ್ತೀವಿ. ಓನರ್ ಬಂದು ಅವರು ಏನೋ ಅವರ ಒಂದು ಎಕ್ಸ್ಪ್ಲನೇಷನ್ ವಿವರಣೆಗಳನ್ನು ಕೊಡ್ತಾರೆ ಈ ಬಸ್ ಬಗ್ಗೆ. ಅದ್ರ ಮೇಲೆ ಇಂಥದ್ದು ಇನ್ನೂ ಏನೇನಾದರೂ ಇರಬಹುದು ಅನ್ನೋದೊಂದು ನಮಗೆ ಅನುಮಾನ ಇದೆ. ಸೊ ಅದನ್ನು ನಾವು ವಾಚ್ ಮಾಡ್ತಾ ಇದ್ದೀವಿ. ಎಲ್ಲ ನಾವು ಪ್ರತಿದಿನ ಚೆಕಿಂಗ್ ಕಾರ್ಯಗಳಲ್ಲಿ ಇದನ್ನು ಗಮನಿಸ್ತೀವಿ. ಸೊ ಗಮನಿಸ್ತಾ ಇರ್ತೇವೆ. ಎಲ್ಲಿ ನಮ್ಮ ಕಣ್ಣು ಬಿದ್ರೂ ಅಂಥ ಒಂದು ಬಸ್ಗಳನ್ನು ಸೀಸ್ ಮಾಡಿ ನಾವು ಅದನ್ನು ಆ ಓನರ್ ಮೇಲೆ ನಾವು ಕ್ರಮ ತಗೊಳ್ತೀವಿ. ಪೂಜಾ ಅನ್ನೋರು ಇಲ್ಲಿ ಹೌದು, ಹೌದಾ? ಪೂಜಾ ಮತ್ತೆ ಮುನಿಕೃಷ್ಣ ಅಂತ ಇಬ್ರು ಬಂದಿದ್ದಾರೆ. ಮತ್ತೆ ಆಲ್ರೆಡಿ ಶ್ರೀನಿವಾಸ್ ಅಂತ ಇದ್ರು RTO. ಈಗ ನಾವು ರೆಗ್ಯುಲರ್ ಚೆಕಿಂಗ್ ಮಾಡೋ ಸಮಯದಲ್ಲಿ ನಾವು ಈ ಬಸ್ಗಳನ್ನು ನಾವು ಚೆಕಿಂಗ್ ಮಾಡಿ ಅಂತ ನಾವು ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿ ಒಂದು ಆದೇಶ ನೀಡಿರ್ತೇವೆ. ಅದು ಸ್ಕ್ವಾಡ್ ಆಗಿರುತ್ತೆ, JCP ಸ್ಕ್ವಾಡ್ ಅಂತ ನಾವು ಹಾಕಿರ್ತೀವಿ. ಇದರಲ್ಲಿ ನಮಗೆ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಎರಡು ಬಸ್ಗಳು ಒಂದೇ ನಂಬರನ್ನು ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಏನಂದರೆ KL05 R7522 ಅಂತ ಒಂದು ಬಸ್ಸು ಸೇಮ್ ನಂಬರ್, ಇದೇ ನಂಬರನ್ನು ಇನ್ನೂ ಒಂದು ಬಸ್ಸಲ್ಲಿ ಹಾಕಿದ್ದಾರೆ. ಎರಡೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದೆ. ನಾವು ಇದನ್ನು ಚೆಕಿಂಗ್ ಮಾಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರಾಗಿರುವಂಥ ಶ್ರೀಮತಿ ಪೂಜಾ ಮತ್ತು ಮುನಿಕೃಷ್ಣ ಅವರು ಇಬ್ಬರೂ ಕೂಡ ಅಲ್ಲಿ ನೆನ್ನೆ ಭಾನುವಾರ ರಾತ್ರಿ ಚೆಕಿಂಗ್ ಮಾಡೋ ಸಮಯದಲ್ಲಿ ಈ 2 ಬಸ್ಗಳು ಅವ್ರಿಗೆ ಸಿಕ್ಕಿದ್ದಾವೆ. ಇವನ್ನ ವಶಪಡಿಸ್ಕೊಂಡಿದ್ದಾರೆ. ಸೊ ಅದರಲ್ಲಿ ಏನಾಗಿದೆ, ನಾವು ಈ KL05 R7522 ಈ ವಾಹನನ ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇದು ಚಾಸಿ ನಂಬರ್ ಏನು ಅದರಲ್ಲಿ ಡಿಸ್ಪ್ಲೇ ಇತ್ತಲ್ಲ, ಆ ಚಾಸಿ ನಂಬರ್ನ ನಾವು ಆನ್ಲೈನಲ್ಲಿ ಹಾಕಿ ಚೆಕ್ ಮಾಡಿದಾಗ ಈ ಚಾಸಿ ನಂಬರ್ಗೆ KA55 1127 ಅಂದರೆ 1127 ಈ ನಂಬರ್ ಇರೋವಂಥ ವಾಹನ ಕಂಡು ಬರ್ತಾ ಇದೆ. ಅಂದರೆ ಅಲ್ಲಿಗೆ ಈ ಒಂದು 7522 ಏನಿದೆ ಅಲ್ಲ KL, ಈ ವೆಹಿಕಲಲ್ಲಿ ಚಾಸಿ ನಂಬರ್ ಇದೆಯಲ್ಲ ಆ ನಂಬರನ್ನು ಬೇರೆ ವೆಹಿಕಲಲ್ಲಿ ಇರೋದು ಆ ನಂಬರ್ಗೆ, ಇಲ್ಲಿರೋದು ಬೇರೆ. ಸೊ 2 ಬದಲಾವಣೆಗಳು ಅವ್ರು ಮಾಡಿದ್ದಾರೆ. ಅಂದರೆ ಇದು ಸೀಮ್ಸ್ ಟು ಬಿ ಒಂದು ಬೋಗಸ್ ಅಂತ ನಮಗೆ ನೇರವಾಗಿ ಕಂಡು ಬರ್ತಾ ಇದೆ. ನಾವು ವೆಂಕಟಗಿರಿ ಕೋಟಾದಿಂದ ಕೋಟಿಲಿಂಗೇಶ್ವರಕ್ಕೆ ಈ 2 ಬಸ್ಗಳು ಬರ್ತಾ ಇದೆ. ಸೊ ಅದನ್ನು ಪರಿಶೀಲನೆ ಮಾಡಿದಾಗ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದ್ದು, ಸೊ ಇದರಲ್ಲಿ ಯಾವುದೇ ಒಂದು ಜನಗಳು ಎಲ್ಲ ಕೆಳಗಡೆ ಇಳಿಸಿದ್ದಾರೆ ಆ ಒಂದು ಡ್ರೈವರ್ಗಳು. ಇದಾದ ನಂತರ ನಾವು ಇದನ್ನು ತುಂಬ ಡೀಟೇಲ್ ಆಗಿ ಪರಿಶೀಲನೆ ಮಾಡಿದ್ದೇವೆ. ಆದರೆ ನಮಗೆ ಓನರ್ಗಳು ಯಾರೂ ಬರಲಿಲ್ಲ. ಡ್ರೈವರು ಕೂಡ ಯಾವುದೇ ಮಾಹಿತಿ ಕೊಡದೇನೆ ವೆಹಿಕಲ್ ಬಿಟ್ಟು ಅವರು ಸೈನು ಮಾಡಲ್ಲ ಚೆಕ್ ರಿಪೋರ್ಟ್ಗೆ ಅಂಥೇಳಿ ನೇರವಾಗಿ ರಿಜೆಕ್ಟ್ ಮಾಡಿ ಹೋಗಿರ್ತಾರೆ. ಸೊ ಇಂಥ ವಾಹನಗಳು ನಮಗೆ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾರೆ. ಬೋಗಸ್ಸು ಇದೊಂದು ಕಾನೂನು ಬಾಹಿರವಾದ ಕೃತ್ಯ ಆಗಿದೆ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೇವೆ. ಸೊ ಇದರಿಂದ ಇಂಥದೇ ವಾಹನಗಳು ಇನ್ನೂ ಯಾವುದಾದ್ರೂ ಕಂಡು ಬಂದರೆ ನಾವು
ಯಾವ ಕಾರಣಕ್ಕೂ ನಾವು ಇಂಥವನ್ನ ಬಿಡೋದಿಲ್ಲ. ನಾವು ಸೀಸ್ ಮಾಡೋರೆ ಮುಂದಿನ ದಿನಗಳಲ್ಲೂ ಕೂಡ ಇದರಿಂದ ಒಂದು ಒಳ್ಳೆ ಮೆಸೇಜನ್ನು ನಾವು ಕೊಡ್ತೇವೆ. ಇಂಥ ವಾಹನಗಳಲ್ಲಿ ಪ್ರಯಾಣಿಕರು ಪ್ರಯಾಣಿಸಿದಾಗ ಅವ್ರಿಗೆ ಯಾವುದೇ ಒಂದು ಇನ್ಶೂರೆನ್ಸ್ ವ್ಯಾಲಿಡಿಟಿನೂ ಸಿಗೋಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಏನಾದರೂ ವಾಹನಗಳಿಂದ ಅಪಘಾತ ಏನೇನೋ ಆದರೆ ಯಾರಿಗೂ ಏನು ಕ್ಲೈಮ್ಸು ಸಿಗಲ್ಲ. ಪಬ್ಲಿಕ್ಗೆ, ಸಾರ್ವಜನಿಕರಿಗೆ, ಈ ಬಸ್ಗಳನ್ನು ಹೊಂದಿರತಕ್ಕಂಥ ಮಾಲೀಕರುಗಳು ಒಂದು ರೀತಿ ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಜನಗಳಿಗೆ. ಇದಾಗಬಾರ್ದು, ಸರಿಯಾದ ರೀತಿಯಲ್ಲಿ ಪರ್ಮಿಟ್ ಇರಬೇಕು. ಈ ಪರ್ಟಿಕ್ಯುಲರ್ ಕೇಸ್ಗಳಲ್ಲಿ ಯಾವುದೇ ಒಂದು ಪರ್ಮಿಟ್ ಇಲ್ಲ, ಸ್ಮಾರ್ಟ್ ಕಾರ್ಡ್, ಅವರ RC ಕಾರ್ಡ್ ಇಲ್ಲ, ಯಾವುದೇ ಒಂದು ದಾಖಲಾತಿಗಳು ನಮಗೆ ಒರಿಜಿನಲ್ ಆಗಲಿ ಯಾವುದು ಕಂಡು ಬರ್ತಾ ಇಲ್ಲ. ಸೊ ಇದು ನೇರವಾಗಿ ನಾವು ಇದನ್ನು ಕೇಸ್ ದಾಖಲೆ ಮಾಡಿದ್ದೀವಿ. ಈಗ ಪೊಲೀಸ್ನವ್ರಿಗೂ ಕೂಡ ನಾವು ಇದನ್ನು ಆ ವ್ಯಕ್ತಿಗಳ ಮೇಲೂ ಕೂಡ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಎರಡು ಬಸ್ಸು ಒಟ್ಟಿಗೆ ಸಿಗ್ತಾ? ಹೌದು, ಎರಡು ಹಿಂದೆ ಮುಂದೆ ಒಂದಾದ್ಮೇಲೆ ಒಂದು ಸೇಮ್ ಇದರಲ್ಲಿ ಬಂದಿದೆ. ಅಲ್ಲೇ ಒಂದೇ ಜಾಗದಲ್ಲಿ ಎರಡು ಬಸ್ಸು ನಿಂತಿತ್ತು? ಹೌದೌದು, ನಿಂತಿರೋದಲ್ಲ, ಬರ್ತಾ ಇದೆ, ಬಂದಿದೆ. ರೋಡಲ್ಲಿ ಅದು ಬರ್ತಾ ಇರೋ ವಾಹನ ನಿಂತಿಲ್ಲ, ಅದು ಬರ್ತಾ ಇರೋದು, ಬಂದಿದ್ದನ್ನ ಹಿಡಿದಿದ್ದು. ಅಂದರೆ ವೆಂಕಟಗಿರಿ ಕೋಟೆಯಿಂದ ಕೋಟಿಲಿಂಗೇಶ್ವರ ಕಡೆಗೆ ಬರಬೇಕಾದ್ರೆ ನಾವು ಕಾಯ್ದಿದ್ದು ಹಿಡಿದಿದ್ದು. ಕರ್ನಾಟಕ ಬಸ್ಗಳು ಆಂಧ್ರ ಪರ್ಮಿಟೇ ಇದಿಲ್ಲ, ಪರ್ಮಿಟ್ ಅಂತ ಕಂಡು ಬರ್ತಾ ಇದೆ. ವಾಹನ ಬಂದ್ಬಿಟ್ಟು ಇದು ನಮ್ಮ ಸ್ಟೇಟ್ ಕೂಡ, ನಮ್ಮ ರಾಜ್ಯದಲ್ಲ, ಕೇರಳ ರಾಜ್ಯದಿದು ವಾಹನ. ಒಂದು ಕೇರಳ ರಾಜ್ಯದ್ದು, ಇನ್ನೊಂದು ಕೇರಳದೇ ಅಂತ ತೋರಿಸ್ತಾ ಇದೆ. ಬಟ್ ನಾವು ಚೆಕ್ ಮಾಡಿದಾಗ, ಈ ಚಾಸಿ ನಂಬರ್ಗಳು ಹಾಕಿ ಚೆಕ್ ಮಾಡಿದಾಗ ಅದು ಒಂದ್ರದ್ದು ನಮ್ಮ ರಾಜ್ಯದ್ದು K55 ಅಂತ ಅಲ್ಲಿ ಒಂದು ತೋರಿಸುತ್ತೆ. ಅದು ಇನ್ನೂ ಡೀಟೇಲ್ ಆಗಿ ಪರಿಶೀಲನೆಗಳು ಆಗಬೇಕಾಗಿದೆ. ಅದಕ್ಕೆ ನಾವು ವಾಹನಗಳನ್ನ ನಾವು ಜಪ್ತಿ ಮಾಡ್ಕೊಂಡ್ಬಿಡ್ತೇವೆ. ಸೊ ನಮ್ಮ ಇನ್ಸ್ಪೆಕ್ಟರ್ಗಳು ಇದರಲ್ಲಿ ಉತ್ತಮವಾಗಿ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ನಾವು ಅವ್ರಿಗೆ ಅಭಿನಂದಿಸ್ತೇನೆ ಈ ಸಮಯದಲ್ಲಿ. ಹಾಗೆ ನೆಕ್ಸ್ಟು ಇದು ಯಾರು ಈ ಥರ ಮಾಡಿದ್ದಾರೆ ಅನ್ನೋದು ಫಸ್ಟು ನಾವು ಕಂಡುಹಿಡಿಲಿಕ್ಕೆ ಎಲ್ಲ ಓನರ್ಗಳಿಗೆ ನಾವು ಅವರೇ ಬಂದು ಅವರು ಅದನ್ನು ಅವ್ರ ವಿವರಣೆಗಳನ್ನು ಕೊಡಬೇಕು. ನಮ್ಮದು ಇದು ಒರಿಜಿನಲ್ ಬಸ್ಸಾ, ಒರಿಜಿನಲ್ ಚಾಸಿ ಇತ್ತಾ ಇಲ್ವಾ, ಏನಾಗಿದೆ ಇದರಲ್ಲಿ ಅಂತ ಅವ್ರು ಜಸ್ಟಿಫಿಕೇಶನ್ ಕೊಡಬೇಕು. ಸೊ ಕೊಟ್ಟಿಲ್ಲ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ. ಅವ್ರ ಮೇಲೆ ಕ್ರಮ ತಗೊಳ್ತೇವೆ, ನೋಟಿಸ್ ಕೊಡ್ತೇವೆ, ಕರೀತೇವೆ ಇಲ್ಲಿ ಕಚೇರಿಗೆ. ಅವ್ರು ಬಂದು ಹೇಳಬೇಕು, ಅವ್ರ ಹೇಳಿಕೆಗಳನ್ನ ಕೊಡಬೇಕು. ಅಥವಾ ಅವ್ರೇನಾದರೂ ಇದರಲ್ಲಿ ತುಂಬ ಅವರು ಬರೋದೇ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಅವರು ವಂಚನೆ ಅಂತ, ಸರ್ಕಾರಕ್ಕೆ ಮಾಡಿರೋ ವಂಚನೆ ಅಂತ ಹೇಳಿ ನಾವು ಈವನ್ನು ನ್ಯಾಯಾಲಯಕ್ಕೂ ಕೂಡ ನಾವು ಕೇಸನ್ನು ಪ್ರಕರಣ ದಾಖಲೆ ಮಾಡ್ತೇವೆ. ಪೊಲೀಸಿಗೆ ಕೊಡ್ತೀರಾ ಮೇಡಮ್ ತಕ್ಷಣ? ಖಂಡಿತ ನಾವು ಪೊಲೀಸ್ ಕೊಟ್ಟೆ ಏನಂತ ವಂಚನೆ ಅಂತ? ಸರ್ಕಾರಕ್ಕೆ ಇವರು ಒಂದು ಸರಿಯಾದ ಮಾಹಿತಿಗಳನ್ನು ಕೊಡದೆ, ಒಂದು ಕಾನೂನುಬದ್ಧವಾದ ವಾಹನಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನು ಇಟ್ಕೊಳ್ತಾರೆ, ಜನರಿಗೆ ಒಂದು ದಾರಿ ತಪ್ಪಿಸಿ ಬೇರೆ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಅವರು ಒಂದು ಪ್ರಯಾಣನ ಮಾಡಿಸ್ತಾರೆ ಎಲ್ಲ ಪ್ರಯಾಣಿಕರಿಗೆ. ಇದನ್ನು ಸಾಮಾನ್ಯ ಜನರು ಯಾರಿಗೂ ಅರ್ಥ ಆಗೋಲ್ಲ. ಅವರು ಬಸ್ ಬರುತ್ತೆ, ವಾಹನ ಬಂದಿರುತ್ತೆ, ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ, ಪ್ರಯಾಣ ಮಾಡ್ತಾರೆ. ಅವ್ರಿಗೆ ಇದು ಯಾವುದು ಈ ರೀತಿಯದ್ದು ಒಂದು ಜಿನೈನ್ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅಂಥ ಒಂದು ಸಾರ್ವಜನಿಕರಿಗೆ ಯಾವುದೇ ರೀತಿ ಇಂಥ ಮೋಸಗಳಾಗಬಾರ್ದು, ವಂಚನೆಗಳಾಗಬಾರ್ದು. ಸರ್ಕಾರಕ್ಕೂ ವಂಚನೆನೇ, ಅವರು ತೆರಿಗೆ ಕಟ್ಟಿದಾರಾ ಇಲ್ವಾ ಅದೆಲ್ಲ ಪರಿಶೀಲನೆ ಮಾಡ್ತೀವಿ. ಈಗ ವಾಹನ ಅದೇ ಕೂಡ ಬೋಗಸ್ ಅಂದಾಗ ಬಾಕಿ ಎಲ್ಲ ಅವ್ರು ಏನೇ ಮಾಡಿದ್ರು ಅದು ಎಲ್ಲವೂ ಕೂಡ ಕಾನೂನು ಬಾಹಿರ.